ಪಿತನ ಸುತರ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಭು ನಿಮ್ಮೊಡನಿರಲಿ. ಈ ವಿವಾಹ ಸಂಸ್ಕಾರಕ್ಕೆ ಆಗಮಿಸಿರುವ ಸಚಿನ್ ಮಲ್ಲಾನ್ ಮತ್ತು ಶ್ರೀ ಮೇರಿಯನ್ನು ಧರ್ಮಸಂಘವಾಗಿ ಆಹ್ವಾನಿಸುತ್ತೇನೆ. ಈ ವಿವಾಹ ಸಂಸ್ಕಾರದಲ್ಲಿ ನೀವು ಪ್ರಾರಂಭಿಸಲಿರುವ ಕುಟುಂಬ ಜೀವನ ದೇವರ ಆಶೀರ್ವಾದ ಕೃಪಾಶೀರ್ವಾದ ದೊರಕಲಿ. ಸದಾ ನಿಮ್ಮನ್ನು ಮುನ್ನಡೆಸುವಂತಹ ದೇವರು ತಮ್ಮ ಪವಿತ್ರಾತ್ಮ ಸಂತೋಷವನ್ನು ಮುನ್ನಡೆಸಲಿ. ಮಾತೆ ಮರಿಯಮ್ಮನವರು ನಿಮಗೆ ಸಹಾಯಕರಾಗಿದ್ದು ಸದಾ ನಿಮ್ಮ ಕುಟುಂಬದ ರಾಣಿಯಾಗಿ ಮಾತೆ ಮರಿಯಮ್ಮನವರ ವಿಶ್ವಾಸ ಸರ್ವಶಕ್ತ ದೇವರಾದ ಪಿತಾ ಸುತ ಆಶೀರ್ವದಿಸಲಿ. ಶ್ರಮದ ಫಲಗಳ ದೇವಗೆ ಅರ್ಪಿಸುವ, ಭಜಿಸುತ್ತ ರೊಟ್ಟಿ ರಸಗಳ ಕ್ರಿಸ್ತನ ವಂದಿಸುವ. ದುಡಿತದ ಶ್ರಮದ ಫಲಗಳ ದೇವಗೆ ಅರ್ಪಿಸುವ, ಭಜಿಸುತ್ತ ರೊಟ್ಟಿ ರಸಗಳ ಕ್ರಿಸ್ತನ ವಂದಿಸುವ. ಶಾಂತಿಯ ಮಾರ್ಗದಲ್ಲಿ ಈ ಹೃದಯವ ಬೆಳಗಿಸಲಿ, ಶಾಂತಿಯ ಮಾರ್ಗದಲ್ಲಿ ಈ ಹೃದಯವ ಬೆಳಗಿಸಲಿ. ಆತ್ಮರ ವರಗಳನ್ನು ನಾವು ಪಡೆಯುವ ಪ್ರೀತಿಯಲ್ಲಿ ಅಲೆಬಾಗುವ ಅಲೆಬಾಗುವ.
ಮಾಡುವಲ್ಲಿ ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನದಲ್ಲಿ ಹರಿದಿದೆ ಉಲ್ಲಾಸವು ಒಂದಾದವರಿಂದಲೇ. ಭಜಿಸುವ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿ ಪೂಜೆಯ ಭರವಸೆಯು. ಒಂದು ಕ್ಷಣ ಮೌನವಾಗಿ ಸಚಿನ್ ಮರ್ಲಿನ್ ಮತ್ತು ಶ್ರುತಿ ಮೇರಿ ಇಂದು ಜೀವನದ ಅತ್ಯಂತ ಮುಖ್ಯ ಘಟಕಕ್ಕೆ ಕಾಲಿಡುವಾಗ ಜೀವನದ ಕೊನೆಯವರೆಗೂ ಶಾಶ್ವತವಾಗಿ ಈ ಒಂದು ಸಂಸ್ಕಾರದಲ್ಲಿ ಬದುಕಲು ದೇವರು ಇವರಿಗೆ ಕಷ್ಟದಲ್ಲೂ ಸುಖದಲ್ಲೂ ಇವರೊಂದಿಗಿರಲೆಂದು ಮೌನವಾಗಿ ಪ್ರಾರ್ಥಿಸೋಣ. ಪೀತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಒಂದೇ ಕುಟುಂಬವಾಗಿ ಈ ಒಂದು ಮದುವೆಯ ಸಮಾರಂಭದಲ್ಲಿ ಭಾಗಿಯಾಗುತ್ತಾ ಇದ್ದೇವೆ. ಸಚಿನ್ ಮತ್ತು ಶ್ರುತಿ ಕ್ರೈಸ್ತ ಧರ್ಮಸಭೆಯಲ್ಲಿ ಇಂದು ಹೊಸ ಕ್ರೈಸ್ತ ಕುಟುಂಬದ ಪ್ರಾರಂಭ, ಹೊಸ ಹಂತ ಸಚಿನ್ ಮತ್ತು ಶ್ರುತಿಯ ಜೀವನದಲ್ಲಿ. ಇದು ಒಂದು ಜವಾಬ್ದಾರಿಯುತ ಒಂದು ಹಂತವಾಗಿದೆ. ಮದುವೆಯ ಈ ಒಂದು ಬಂಧನ ಬರೀ ಸಚಿನ್ ಮತ್ತು ಶ್ರುತಿಯ ಮಧ್ಯೆ ಅಲ್ಲ, ಅವರ ಕುಟುಂಬಗಳ ಮಧ್ಯೆ ಮಾತ್ರವಲ್ಲ, ಬದಲಾಗಿ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಅನುಗ್ರಹ, ದೇವರ ಒಂದು ಸದಾ ಆಶ್ರಯ ಇದೆ ಎಂಬುದಕ್ಕೆ ಈ ಬಲಿಪೀಠದ ಮುಂದೆ ಈ ಒಂದು ಬಂಧನ ಸ್ಥಿರಗೊಳ್ಳಲಿದೆ. ಸಚಿನ್ ಸುಮಾರು ವರ್ಷಗಳಿಂದ ನನಗೆ ಪರಿಚಯ ಇರುವಂತಹ ಹುಡುಗ. ಸಣ್ಣವನಾಗಿದ್ದಾಗ ನಮ್ಮ ಒಂದು ದೇವಾಲಯದಲ್ಲಿ ಬೆಂಗಳೂರಲ್ಲಿ ಪೂಜೆ ಸೇವೆ ಮಾಡ್ತಾ ಇದ್ದ. ಪೂಜೆ ಸೇವೆ ಕಾರ್ಯ ಆತ ಓದ್ತಿರ್ಬೇಕಾದ್ರೆ ಇಂದು ದೊಡ್ಡವನಾಗಿ ಇಂಥ ಜವಾಬ್ದಾರಿ ಹಂತ ತಗೋತಿದ್ದಾನೆ ಅಂದರೆ ನಿಜವಾಗಿಯೂ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ಶ್ರುತಿ ಬಗ್ಗೆಯೂ ಸಹ ಬಹುಶಃ ಹಲವರಿಗೆ ಪರಿಚಯ ಇರಬಹುದು. ಈ ಒಂದು ಹಂತದಲ್ಲಿ, ಈ ಒಂದು ನಿರ್ಧಾರದಲ್ಲಿ ಭಾಗಿಯಾಗುತ್ತಿರುವ ಇವರಿಬ್ಬರನ್ನ ದೇವರು ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಏಕೆಂದರೆ ಭಗವಂತನ ಕೃಪೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಜೀವನದ ಆಗು ಹೋಗುಗಳನ್ನು, ಅದರ ಸವಾಲನ್ನು ಎದುರಿಸಲು ಅಸಾಧ್ಯ. ದೇವರ ಮೇಲೆ ನಂಬಿಕೆ ಇಟ್ಟು ಕಾಲಿಡುವ ಪ್ರತಿಯೊಬ್ಬರನ್ನ ದೇವರು ಆಶ್ರಯಿಸುತ್ತಾರೆ, ಕಾಪಾಡುತ್ತಾರೆ. ಅಂಥ ಒಂದು ಭರವಸೆ ಸಚಿನ್ ಮತ್ತು ಶ್ರುತಿಗೆ ಆ ಭಗವಂತ ಇಂದು ದಯಪಾಲಿಸಲಿ. ಅವರ ಈ ಒಂದು ನವಜೀವನವನ್ನ, ಮದುವೆಯ ಜೀವನವನ್ನ ದೇವರು ಆಶೀರ್ವದಿಸಲೆಂದು ನಾವೆಲ್ಲರೂ ಒಟ್ಟಾಗಿ ಈ ದಿವ್ಯಬಲಿ ಪೂಜೆಯಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸೋಣ. ಮಹೋನ್ನತದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ತುದಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಶಾಂತಿ ಶಾಂತಿ.
ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ಕುಟುಂಬದ ಜೀವನದ ಉಜ್ವಲ ಆದರ್ಶವನ್ನು ನಮಗೆ ನೀವು ದಯಪಾಲಿಸಿದ್ದೀರಿ. ಈ ಕುಟುಂಬವನ್ನು ಅನುಸರಿಸಿ ನಾವು ನಮ್ಮ ಗೃಹಸ್ಥ ಜೀವನವನ್ನು ಕೌಟುಂಬಿಕ ಸದ್ಗುಣಗಳಿಂದ ಮತ್ತು ಪ್ರೀತಿಮಯ ಸೇವೆಯ ಮೂಲಕ ನಡೆಸಿ ಒಂದು ದಿನ ನಿಮ್ಮ ನಿವಾಸದಲ್ಲಿ ನಿತ್ಯ ಸಂಭಾವನೆಯ ಸಂತಸವನ್ನು ಪಡೆಯುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಹಾಡುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೇಶ್ವರನಿಗೆ ವಿಧೇಯನಾಗಿರುವವನು ಹೆತ್ತವರನ್ನು ಗೌರವಿಸುವನು. ಮೊದಲನೆಯ ವಾಚನ, ಸಿರಾಕನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆಗೆ ಗೌರವ ನೀಡಿದ್ದಾರೆ. ಗಂಡು ಮಕ್ಕಳ ಮೇಲೆ ತಾಯಿಗೆ ಅಧಿಕಾರವನ್ನು ಅನುಗ್ರಹಿಸಿದ್ದಾರೆ. ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದವನಂತೆ. ತಾಯಿಯನ್ನು ಗೌರವಿಸುವವನು ನಿಧಿ ಶೇಖರಿಸಿಟ್ಟುಕೊಳ್ಳುವಂತೆ. ತಂದೆಯನ್ನು ಗೌರವಿಸುವವನಿಗೆ ತನ್ನ ಸ್ವಂತ ಮಕ್ಕಳಿಂದ ಆಗುವುದು ಸಂತೋಷ. ಅವನು ಪ್ರಾರ್ಥನೆ ಮಾಡುವಾಗಲೆಲ್ಲ ದೊರಕುವುದವನಿಗೆ ಪ್ರತ್ಯುತ್ತರ. ತಂದೆಯನ್ನು ಗೌರವಿಸುವವನು ಬದುಕುವನು ಬಹುಕಾಲ. ಸರ್ವೇಶ್ವರನಿಗೆ ವಿಧೇಯನಾಗಿರುವವನು ತಾಯಿಗೆ ಬರಮಾಡುವನು ಸಮಾಧಾನ. ಮಗನೇ,
ನಿನ್ನ ಮುಪ್ಪಿನ ತಂದೆಗೆ ಸಹಾಯಕನಾಗಿರು. ಅವನು ಬದುಕಿರುವವರೆಗೆ ಅವನ ಮನಸ್ಸನ್ನು ನೋಯಿಸದಿರು. ತಾಳ್ಮೆಯಿಂದಿರು. ಅವನ ಬುದ್ಧಿ ಮಂಕಾದಾಗ ಅವನನ್ನು ಹೀನೈಸಬೇಡ. ನೀನು ಬಲವಂತನಾಗಿರಬೇಕ. ತಂದೆಗೆ ಮಾಡಿದ ಉಪಶಮನ ಅಳಿದು ಹೋಗದು, ಬದಲಿಗೆ ನಿನ್ನ ಪಾಪಕ್ಕೆ ಪ್ರಾಯಚಿತ್ತವಾಗಿ ಪರಿಣಮಿಸುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅವತರಿಸಿದ ಸುತಾನ ದೇವರು ಪರಲೋಕದಿಂದ ಇಳಿದು ಬಂದರು. ಈ ಲೋಕದಲ್ಲಿಯೇ ಮನೋಮಕ್ಕಳಿಗೆ ಅಪರಿಮಿತ ಕೃಪೆಯಿಂದ ಸಮಾಧಾನ ದೇವಸ್ನೇಹ ತಂದೊಪ್ಪಿಸಿದ್ದಾರೆ. ಅವತರಿಸಿದ ಸುತಾನ ದೇವರು ಲೋಕದಿಂದ ಇಳಿದು ಬಂದರು. ದೇವೆಯ ಮಕ್ಕಳೇ ಸಂತೋಷ ಪಡಿರಿ, ಏಕೆಂದರೆ ದಿವ್ಯ ಜಗದ್ರಕ್ಷಕರು ಈ ದಿನದಲ್ಲಿಯೇ ಪರಲೋಕದಿಂದ ದನಗಳ ಗೋದಲಿಯೋ ಶಿಶುವಿನ ಪರಿಯಾಗಿ ಜನ್ಮಿಸಿರುತ್ತಾರೆ. ಅವತರಿಸಿದ ಸುತಾನ ದೇವರು ಅನಾಲೋಕದಿಂದ ಇಳಿದು ಬಂದರು. ಪ್ರಿಯ ರಕ್ಷಕರೇ ನನ್ನಾತ್ಮ ಕಾಪಾಡಿ, ಅದರೊಳೊಬ್ಬರೇ ರಾಜವರ ನೀಡಿ, ಭೂಲೋಕ ಸರ್ವತ್ರ ಹರಿಸಿ ಭಾಗ್ಯವೇ ಈಗ ತಂತ್ರ ಬಿಡಿಸುತ್ತ ಮೋಕ್ಷ ಮಾರ್ಗ ಗಳಿಸುತ್ತ ನೋಡಿ ಯೇಸುವ ಅವತರಿಸಿದ ಸುತಾನ ದೇವರು ಪರಲೋಕದಿಂದ ಇಳಿದು ಬಂದರು. ಈ ಲೋಕದಲ್ಲಿಯೇ ಮನೋಮಕ್ಕಳಿಗೆ ಅಪರಿಮಿತ ಕೃಪೆಯಿಂದ ಸಮಾಧಾನ ದೇವಸ್ನೇಹ ತಂದೊಪ್ಪಿಸಿದ್ದಾರೆ. ಅವತರಿಸಿದ ಸುತಾನ ದೇವರು ಪರಲೋಕದಿಂದ ಇಳಿದು ಬಂದರು. ಪೌಲ
ಪೌಲನು ಕೊಲೊಸ್ಸೆರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯವಾದವರು, ದೇವರ ಸ್ವಂತ ಜನರು. ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ನಿಮ್ಮ ಹೃನ್ಮನಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆಯುಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ. ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಮಹಿಳೆಯರೇ, ನಿಮ್ಮ ನಿಮ್ಮ ಪತಿಯರಿಗೆ ಪ್ರಭು ಮೆಚ್ಚುವಂತೆ ತಗ್ಗಿ ನಡೆದುಕೊಳ್ಳಿರಿ. ಪುರುಷರೇ, ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ, ಅವರೊಡನೆ ಕಠಿಣವಾಗಿ ವರ್ತಿಸದಿರಿ. ಮಕ್ಕಳೇ, ಎಲ್ಲದರಲ್ಲೂ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಿರಿ. ಹೀಗೆ ಮಾಡಿದರೆ ಪ್ರಭುವಿಗೆ ಮೆಚ್ಚುಗೆ ಆಗುತ್ತದೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಕೆರಳಿಸಿ ಮನ ಕುಗ್ಗಿಸದಿರಿ. ಪ್ರಭುವಿನ ವಾಕ್ಯವಿದ್ದು ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಈಶ್ವರ ಪ್ರೀತಿಯ ಸಂದೇಶದಂತೆ ಪರಸ್ಪರ ನೀವು ಪ್ರೀತಿಸಿರಿ. ಇನ್ನೆಂದು ನೀವು ಏಕರಲ್ಲ, ಒಂದೇ ಶರೀರದಂತಿರುವಿರಿ. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜ್ಯೋತಿಷಿಗಳು ಹೊರಟು ಹೋದ ಮೇಲೆ ದೇವದೂತನು ಜೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಹೆರೋದನು ಮಗುವನ್ನು ಕೊಂದು ಹಾಕಲು ಹವಣಿಸುತ್ತಿದ್ದಾನೆ. ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು. ನಾನು ಪುನಃ ಹೇಳುವ ತನಕ ಅಲ್ಲೇ ಇರು ಎಂದನು. ಅದರಂತೆ ಜೋಸೇಫನು ಕೂಡಲೇ ಎದ್ದು ಮಗುವನ್ನು ತಾಯಿಯನ್ನು ರಾತ್ರೋರಾತ್ರಿಯಲ್ಲಿ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಹೆರೋದನು ಸಾಯುವ ತನಕ ಅಲ್ಲೇ ಇದ್ದನು. ಹೆರೋದನು ಸತ್ತು ಹೋದ ನಂತರ ಈಜಿಪ್ಟಿನಲ್ಲಿದ್ದ ಜೋಸೇಫನಿಗೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಮಗುವನ್ನು ತಾಯಿಯನ್ನು ಕರೆದುಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು. ಮಗುವನ್ನು ಕೊಲ್ಲಬೇಕೆಂದಿದ್ದವರು ಸತ್ತು ಹೋದರು ಎಂದು ತಿಳಿಸಿದನು. ಜೋಸೇಫನು ಎದ್ದು ತಾಯಿಯನ್ನು ಮಗುವನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಹೆರೋದನ ಮಗ ಅರ್ಕೆಲಾಯನು ತಂದೆಯ ಬದಲಿಗೆ
ಜುದೇಯ ಪ್ರಾಂತ್ಯವನ್ನು ಆಳುತ್ತಿದ್ದಾನೆಂದು ಕೇಳಿ ಜೋಸೇಫನು ಅಲ್ಲಿಗೆ ಹೋಗಲು ಅಂಜಿದನು. ಕನಸಿನಲ್ಲಿ ತಾನು ಪಡೆದ ಆದೇಶದ ಪ್ರಕಾರ ಗಲಿಲೇಯ ಪ್ರಾಂತ್ಯಕ್ಕೆ ತೆರಳಿದನು. ಅಲ್ಲಿರುವ ನಜರೇತ್ ಊರನ್ನು ಸೇರಿ ವಾಸ ಮಾಡಿದನು. ಹೀಗೆ ಆತನನ್ನು ನಜರೇತಿನವನೆಂದು ಕರೆಯುವರು ಎಂಬ ಪ್ರವಚನ ನೆರವೇರಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಮತ್ತು ಮುಖ್ಯವಾಗಿ ಇಂದಿನ ದಿನದ ಕೇಂದ್ರ ಬಿಂದುವಾಗಿರುವಂತಹ ಸಚಿನ್ ಮತ್ತು ಶ್ರುತಿ, ಮೊಟ್ಟ ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಇಲ್ಲಿ ಸೇರುವ ಎಲ್ಲರ ಪರವಾಗಿ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ನೀವು ಒಂದು ಪುಟ್ಟ ಧರ್ಮಸಭೆಯನ್ನು ಸ್ಥಾಪಿಸಲು ಒಂದು ಹೆಜ್ಜೆ ಮುಂದೆ ಬಂದಿದ್ದೀರಿ. ಇವತ್ತಿನಿಂದ ನೀವಿಬ್ಬರು ಸೇರಿ ಒಂದು ಪುಟ್ಟ ಧರ್ಮಸಭೆ, ಇದನ್ನು ಮೊದಲು ನೆನಪಿನಲ್ಲಿಡಿ. ನಿಮ್ಮ ಈ ಮದುವೆಯ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಕೆಲವು ವಿಷಯಗಳನ್ನು ಅರಿತುಕೊಂಡು ಅದರಂತೆ ಬಾಳುವುದು ತುಂಬ ಉತ್ತಮ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ, ತುಂಬ ವಿಷಯಗಳನ್ನ ಕೇಳಿಸ್ಕೊಳ್ತೀವಿ, ಇದು ಸರಿ ತಪ್ಪು ಅಂತ ಗೊತ್ತಿದ್ರೂ ಕೂಡ ಆ ಒಂದು ಸಮಯ ಬರುವಂಥ ಸಂದರ್ಭದಲ್ಲಿ ಮರೆತು ಹೋಗ್ತೀವಿ. ಇಲ್ಲಾಂದರೆ ಇದು ಒಂದ್ಸರಿ ತಾನೆ, ಪರವಾಗಿಲ್ಲ, ಏನಾಗಲ್ಲ, ತಪ್ಪು ಮಾಡಬೇಡಣ ಅನ್ನುವಂಥ ಒಂದು ಸಂದರ್ಭ ಬಂದಾಗ ತಪ್ಪು ಮಾಡುತ್ತೇವೆ. ಆ ಒಂದು ಮಾಡುವಂಥ ತಪ್ಪು ನಮ್ಮ ಇಡೀ ಜೀವನಕ್ಕೆ ಒಂದು ಬಲವಾದ ಪೆಟ್ಟನ್ನು ನೀಡುತ್ತದೆ. ಆದ್ದರಿಂದ ಇಂದು ಹೇಳುವ ಒಂದು 2-3 ಅಂಶಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ಅದರಂತೆ ಜೀವಿಸಿ ಬದುಕಿದರೆ ಖಂಡಿತವಾಗಿಯೂ ಸಹ ನಿಮ್ಮ ಒಂದು ಸಂಸಾರ ಸುಖಮಯವಾಗಿರ್ತದೆ. ಮೊದಲನೆಯದಾಗಿ ನಿಮ್ಮ ಜೀವನದಲ್ಲಿ ಮಾತ್ರವಲ್ಲ, ಮದುವೆಯಾದಂತಹ ಎಲ್ಲರ ಜೀವನದಲ್ಲಿ ಕೆಲ ಅಂಶಗಳು ಇರಲೇಬೇಕು. ಮೊದಲನೆಯದಾಗಿ ಒಂದು ಬದ್ಧತೆ ಅಂತ ಹೇಳಿದ್ರೆ, ನನಗೆ ನೀನು, ನಿನಗೆ ನಾನು. ಇಂದು ನೀವು ಮಾಡಲಿರುವ ವಾಗ್ದಾನ ಅದೇನು? ಜೀವನದ ಪ್ರತಿದಿನವೂ ನಿನ್ನ ಕಷ್ಟ ದುಃಖಗಳಲ್ಲಿ ನಾನು ನಿನ್ನೊಂದಿಗಿರುತ್ತೇನೆ ಅಂತ ಶ್ರುತಿ ಸಚಿನ್ಗೆ ವಾಗ್ದಾನ ಮಾಡ್ತಿರಲ್ಲ, ಆ ಒಂದು ಬದ್ಧತೆಯಂತೆ ನಿಮ್ಮ ಜೀವನದಲ್ಲಿ ನೀವು ನಡ್ಕೊಳ್ಬೇಕು. ನನಗೆ ನೀನು, ನಿನಗೆ ನಾನು. ಅದು ಬಿಟ್ಟು ನನಗೆ ಇನ್ನೊಬ್ಳು, ನಿನಗೆ ಇನ್ನೊಬ್ಬ, ಆ ಥರ ಆದರೆ ಮದುವೆ ಜೀವನ ಸರಿಯಾಗಿರೋದಿಲ್ಲ. ಅದು ಯಾವಾಗ ಬೇಕಾದ್ರೂ ಸಹ ಮುರಿದೋಗ್ಬಿಡ್ಬೋದು. ಆದ್ದರಿಂದ ನಿಮ್ಮ ಜೀವನಕ್ಕೆ, ಸುಖ ಸಂಸ್ಕಾರಕ್ಕೆ ಈ ಒಂದು ಬದ್ಧತೆ ಒಂದು ಮುಖ್ಯ ಅಂಶವಾಗಿರಲಿ. ಇನ್ನೊಂದು ಪ್ರೀತಿ, ವಿಶ್ವಾಸ. ಖಂಡಿತವಾಗಿಯೂ ಸಹ ಪ್ರೀತಿ ಎನ್ನುವುದು ಎಲ್ಲರ ಜೀವನದಲ್ಲೂ ಮುಖ್ಯ. ಅದರಲ್ಲಿಯೂ ಮದುವೆಯಾದಂತಹ ದಂಪತಿಗಳ ಜೀವನದಲ್ಲಿ ಅತಿ ಮುಖ್ಯ. ಯಾವ ರೀತಿ ಪ್ರೀತಿ ಇರಬೇಕಂತ ಹೇಳಿದ್ರೆ, ನಾವು ಶುಭ ಸಂದೇಶದಲ್ಲಿ ಕೇಳಿಸ್ಕೊಳ್ತೇವೆ, ಒಳ್ಳೆಯ ಕುರುಬ ಯಾರು? ಯೇಸು ಸ್ವಾಮಿ. ತನ್ನ ಕುರಿ ಮಂದೆಗಳನ್ನು ಅರಿತು, ತನ್ನ ಕುರಿ ಮಂದೆಗಳಿಗೆ ಏನು ಬೇಕೆಂದು ಅರಿತು ಅದರಂತೆ ಆ ಕುರಿ ಮಂದೆಗಳನ್ನು ಪಾಲಿಸುತ್ತಾರೆ ಪ್ರಭು ಯೇಸು. ಅದೇ ರೀತಿ ಇವತ್ತು ಸಚಿನ್ಗೆ ಶ್ರುತಿ ಕುರಿ, ಶ್ರುತಿಗೆ ಸಚಿನ್ ಕುರಿ. ಅವರು ಕೂಗಿದಾಗ ಇವರು ಕೇಳಿಸ್ಕೊಳ್ಬೇಕು, ಇವರು ಕೂಗಿದಾಗ ಅವರು ಕೇಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಕುರಿ ಮರಿಗಳಿಗೆ ಆ ಒಂದು ಕುರಿಗಾಹಿ ದೂರದಿಂದ ನಮ್ಮೂರವ್ರಿಗೆ ಗೊತ್ತು, ಕುರಿಗಳು ತುಂಬ ಜನ ಮೇಯಿಸ್ತಾರೆ, ಅಂತ ಕೂಗಿದ ತಕ್ಷಣ ಆ ಕುರಿ ಕೇಳಿಸ್ಕೊಂಡು ಅವ್ರ ಹಿಂದೆ ಬರ್ತದೆ. ಅದೇ ರೀತಿ ಶ್ರುತಿಗೆ ಏನಾದ್ರು ಒಂದಾದರೆ ಅವಳು ಹೇಳ್ಬೇಕಂತಲ್ಲ, ಅದನ್ನ ನೋಡಿಯೇ ಸಚಿನ್ ಅರ್ತ್ಕೊಳ್ಬೇಕು. ಅದೇ ರೀತಿ ಸಚಿನ್ಗೆ ಏನಾದ್ರು ಆದರೆ ಶ್ರುತಿ ಅವ್ನು ಹೇಳೋ ತನಕ ಕಾಯಬಾರ್ದು, ಅವನ್ನ ನೋಡಿಯೇ ಅರ್ತ್ಕೊಳ್ಬೇಕು. ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಗಟ್ಟಿಯಾಗಿರಬೇಕು. ಆಗ ಖಂಡಿತವಾಗಿಯೂ ನಿಮ್ಮ ಕುಟುಂಬ ಜೀವನ ಸುಖಮಯವಾಗಿರ್ತದೆ. ಮತ್ತು ಇನ್ನೊಂದು, ದೇವರಲ್ಲಿ ಭಯಭಕ್ತಿ. ಖಂಡಿತವಾಗಿಯೂ ದೇವರಲ್ಲಿ ಭಯಭಕ್ತಿ ಇಲ್ಲದೆ ಹೋದರೆ ಯಾವುದೇ ಒಂದು ಕುಟುಂಬ ಗಟ್ಟಿಯಾಗಿರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರಲ್ಲಿ ನಿಮ್ಮ ವಿಶ್ವಾಸವನ್ನಿಡಿ. ಆ ದೇವರ ವರ ಕೃಪೆ ನಿಮ್ಮಲ್ಲಿ ಇದ್ದಲ್ಲಿ ಖಂಡಿತವಾಗಿಯೂ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ, ಚೆನ್ನಾಗಿರುತ್ತದೆ. ಇನ್ನೊಂದು ಏನಂತ ಹೇಳ್ಬೇಕಂದ್ರೆ, ಸಲಹೆ. ಬೇರೆಯವರು ನೀಡುವಂಥ ಕೆಲ ಸಲಹೆಗಳನ್ನ ನೀವು ಸ್ವೀಕರಿಸಬೇಕು. ಜೀವನದಲ್ಲಿ ಯಾವಾಗಲೂ ಒಂದೇ ಥರ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಕಷ್ಟ ಸುಖ ಕಷ್ಟಗಳು ಬಂದಾಗ, ಮುಖ್ಯವಾಗಿ ಕಷ್ಟಗಳು ಬಂದಾಗ ಅದನ್ನು ಎದುರಿಸೋಕ್ಕೆ ಆಗದೆ ಇದ್ದಂಥ ಸಂದರ್ಭದಲ್ಲಿ
ಬೇರೆ ಬೇರೆ ರೀತಿಯಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡು ತಪ್ಪುಗಳನ್ನ ಮಾಡಿಬಿಡ್ತೇವೆ. ಅಂಥ ಒಂದು ಸಂದರ್ಭದಲ್ಲಿ ಹಿರಿಯರ ಸಲಹೆಗಳನ್ನ ಕೇಳಿ. ಸಲಹೆ ಯಾಕೆ ಉತ್ತಮ ಅಂತ ಹೇಳಿದ್ರೆ, ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಒಬ್ಬರು ಲಾಯರ್ ಹತ್ರ ಯಾರೊಬ್ಬ ಗಂಡ ಬಂದು, ಲಾಯರ್ ವಕೀಲರೇ, ನನಗೆ ನನ್ನ ಹೆಂಡತಿಯಿಂದ ಡಿವೋರ್ಸ್ ಬೇಕು. ಯಾಕಪ್ಪ, ಏನಾಯಿತು? ನನ್ನ ಹೆಂಡತಿಯಲ್ಲಿ ಶಿಸ್ತಿಲ್ಲ, ಆದ್ದರಿಂದ ನನಗೆ ಅವಳಿಂದ ಡಿವೋರ್ಸ್ ಬೇಕು. ಯಾಕೆ, ಏನಾಯಿತು, ಸಮಸ್ಯೆ ಏನು? ನೋಡಿ ವಕೀಲರೇ, ನಾವು ದಿನಾಗಲೂ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ನನ್ನ ಹೆಂಡತಿ ಪೇಸ್ಟ್ನ ಮಧ್ಯದಿಂದ ಅಮುಕಿ ತಗೊಳ್ತಾಳೆ. ನನಗದು ಇಷ್ಟ ಇಲ್ಲ, ಕೆಳಗೆಯಿಂದ ಹೋಗಬೇಕು. ಆಗಲೇ ನನಗೆ ಅದು ಒಂದು ಶಿಸ್ತಿನ ಜೀವನ. ಅವಳು ಮಧ್ಯದಿಂದ ಅಮ್ಕೋದು ನಮ್ಗೆ ಇಷ್ಟ ಇಲ್ಲ, ಹೆಸರು ಹೇಳಿದ್ರು ಅವಳು ಕೇಳ್ತಾ ಇಲ್ಲ, ನನಗೆ ಅದಕ್ಕೆ ಡಿವೋರ್ಸ್ ಬೇಕು. ಯೋಚನೆ ಮಾಡ್ತಾರೆ, ಇದಕ್ಕೆಲ್ಲ ಯಾಕಪ್ಪ ಡಿವೋರ್ಸು? 20 ರೂಪಾಯಿ ಕೊಟ್ಟು ಇನ್ನೊಂದು ಪೇಸ್ಟ್ ತಗೋ, ಅದನ್ನ ಅಲ್ಲಿ ಇಡು. ನಿನಗೆ ಎಲ್ಲಿಂದ ಬೇಕು ನೀನು ನಂಬ್ಕೊ, ನಿನ್ನ ಹೆಂಡತಿಗೆ ಎಲ್ಲಿಂದ ಬೇಕು ಅಲ್ಲಿ ನಂಬ್ಕಲಿ, ಅಷ್ಟೇ. ಬರೀ 20 ರೂಪಾಯಿಲಿ ಆ ಒಂದು ಸಂಸಾರ ಉಳಿತು ಅಂತ ಹೇಳಿದ್ರೆ, ಬೇರೆಯವರ ಸಲಹೆ ತುಂಬ ಮುಖ್ಯ. ಅದರಿಂದ ಹಿರಿಯರ ಸಲಹೆಗಳನ್ನ ತೆಗೆದುಕೊಳ್ಳಿ. ಯಾಕೆಂದರೆ ನೀವೀಗ ತಾನೇ ಒಂದು ಕುಟುಂಬ ಜೀವನವನ್ನು ಶುರು ಮಾಡಲಿದ್ದೀರಾ. ನಿಮಗೆ ಉದಾಹರಣೆಯಾಗಿರುವಂತಹ ಅನೇಕ ವರ್ಷಗಳಿಂದ ಕುಟುಂಬ ಜೀವನ ಮಾಡುತ್ತಿರುವಂತಹ ಅವರ ಸಲಹೆಗಳನ್ನ ಕೇಳಿ. ಕಷ್ಟ ದುಃಖಗಳಲ್ಲಿ ಅವರು ಯಾವ ರೀತಿಯ ಆ ಸಂದರ್ಭಗಳನ್ನು ಎದುರಿಸಿದರು ಅಂತ ಕೇಳಿ ತಿಳ್ಕೊಂಡು ನಿಮ್ಮ ಜೀವನವನ್ನು ನೀವು ನಡೆಸಬೇಕು. ಕೊನೆಯದಾಗಿ ಏನಂತ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನ ಈ ಒಂದು ನಮ್ಮ ಜೀವನದಲ್ಲಿ 2 ರೀತಿಯ ಕೊಠಡಿಗಳು. ಒಂದೇನಂತ ಹೇಳಿದ್ರೆ, ಒಂದು ಕೋರ್ಟ್ ರೂಮಿನ ಕೊಠಡಿ. ಕೋರ್ಟ್ ರೂಮ್ ನೋಡಿದ್ರಲ್ಲ ಎಲ್ಲರೂ? ಕೋರ್ಟ್ ಗೊತ್ತಲ್ವಾ? ಕೋರ್ಟಲ್ಲಿ ಏನು ನಡೆಯುತ್ತೆ? ಕೋರ್ಟಲ್ಲಿ ಏನು ನಡೆಯುತ್ತೆ? ಪ್ರೀತಿ ವಿಶ್ವಾಸನ ಅಲ್ಲಿ ಹಂಚೋದು, ವಾದ ವಿವಾದ, ಅವ್ರ ಮೇಲೆ ಇವ್ರು ತಪ್ಪು ಹೇಳೋದು, ಇವ್ರ ಮೇಲೆ ಅವ್ರು ತಪ್ಪು ಹೇಳೋದು, ಅದನ್ನೇ ಕೋರ್ಟ್ನಲ್ಲಿ ನಡೆಯೋದು. ಆದರೆ ಅದೊಂದು ಕೊಠಡಿ. ಆದರೆ ಇನ್ನೊಂದು ಕೊಠಡಿ ಇದೆ, ಪಾಪ ವಿಜ್ಞಾಪನೆಯ ಕೊಠಡಿ. ಪಾಪ ವಿಜ್ಞಾಪನೆ ಸಮಯದಲ್ಲಿ ಏನು ಮಾಡ್ತೀವಿ? ನಮ್ಮ ತಪ್ಪುಗಳನ್ನ ದೇವರ ಹತ್ರ ಹೇಳ್ಕೊಂಡು ದೇವರ ಹತ್ರದಿಂದ ನಾವು ಕ್ಷಮೆಯನ್ನು ಪಡ್ಕೊಳ್ತೀವಿ ಅಲ್ವಾ? ಸೊ ನಿಮ್ಮ ಜೀವನವು ಸಹ ಈ ಪಾಪ ವಿಜ್ಞಾಪನೆಯ ಕೊಠಡಿ ಅಂತಿರಬೇಕು. ಒಬ್ಬರು ತಪ್ಪು ಮಾಡಿದಾಗ ಅದನ್ನು ಕೇಳಿ ಕ್ಷಮಿಸುವಂತಹ ಗುಣ ನಿಮ್ಮಿಬ್ಬರಲ್ಲೂ ಬರಬೇಕು. ಅಲ್ಲ ಅಂದರೆ ಕ್ಷಮಿಸುವ ಗುಣ ನಿಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ಆ ಕೋರ್ಟಿನ ಕೊಠಡಿ ಥರ ಆಗ್ಬಿಡುತ್ತೆ. ವಾದ ವಿವಾದಗಳೇ ತಮ್ಮ ಜೀವನದಲ್ಲಿ ಹೆಚ್ಚಾಗ್ಬಿಡುತ್ತೆ. ಅದರಿಂದ ತೀರ್ಪು ಬೇರೆಯವರು ಕೊಡ್ತಾರೆ, ನೀವಲ್ಲ. ಆದ್ದರಿಂದ ಪ್ರೀತಿಯ ಸಚಿನ್ ಮತ್ತು ಶ್ರುತಿ, ಈ ದಿನ ವಿವಾಹವಾಗಲು ನೀವಿಲ್ಲಿ ಬಂದಿದ್ದೀರಾ, ನಿಮಗೆ ಶುಭಾಶಯಗಳು. ಅದು ಮಾತ್ರವಲ್ಲದೆ ಈ ದಿನ ತುಂಬ ಒಳ್ಳೆಯ ದಿನ. ಕಾರಣ ಪವಿತ್ರ ಕುಟುಂಬದ ದಿನ. ನಿಮ್ಮ ಕುಟುಂಬವೂ ಸಹ ಈ ಪವಿತ್ರ ಕುಟುಂಬದಂತಿರಬೇಕು. ಪವಿತ್ರ ಕುಟುಂಬದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸ. ಪ್ರೀತಿ, ಅನ್ಯೋನ್ಯತೆ, ವಿಶ್ವಾಸ, ಈ 3 ಅಂಶ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಸಹ ಪವಿತ್ರ ಕುಟುಂಬದಂತೆಯೇ ನಿಮ್ಮ ಕುಟುಂಬವು ಸಹ ಸಾಗುವುದು. ಆ ದೇವರ ಆಶೀರ್ವಾದ ಖಂಡಿತವಾಗಿಯೂ ನಿಮ್ಮ ಮೇಲೆ ಇರುವುದು. ಅದಕ್ಕಾಗಿ ಈ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಸಹ ಈ ನವ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ಅವರ ಜೀವನದಲ್ಲಿ ಪವಿತ್ರಾತ್ಮರ ಸಪ್ತ ವರಗಳನ್ನು ಸುರಿಸಿ ಅವರಿಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಆ ದಯಾಮಯ ದೇವರು ಸುರಿಸಲೆಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸಿ ಬಲಿ ಪೂಜೆಯಲ್ಲಿ ಮುಂದುವರಿಯೋಣ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಿಶ್ವಾಸಿಸುತ್ತೇನೆ. ದೇವರು ಪವಿತ್ರಾತ್ಮರಿಂದ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಸ್ವರ್ಗಕ್ಕೇರಿ ಸರ್ವಶಕ್ತಾದಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವನಗಳು ಬರುವರು. ಪವಿತ್ರ ಆತ್ಮನ ವಿಶ್ವಾಸತೆಯನ್ನು ಕುಳಿತುಕೊಳ್ಳಿ. ಸಾಕ್ಷಿಗಳು ಮುಂದೆ ಬನ್ನಿ.
ಪ್ರಿಯರೇ, ಕ್ರಿಸ್ತರ ಪ್ರತಿನಿಧಿ ಹಾಗೂ ಧರ್ಮಸಭೆಯ ಭಕ್ತ ಸಮೂಹದ ಮುಂದೆ ದೇವರು ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಹೆಚ್ಚಿಸಲೆಂದು ಈ ದೇವಾಲಯಕ್ಕೆ ಬಂದಿದ್ದೀರಿ. ಪ್ರಭು ಯೇಸು ಕ್ರಿಸ್ತ ನಿಮ್ಮ ಪ್ರೀತಿಯನ್ನು ದೃಢಪಡಿಸಿ ಆಶೀರ್ವದಿಸುತ್ತಾರೆ. ದೀಕ್ಷಾಸ್ಥಾನ ಈಗಾಗಲೇ ಅವರು ನಿಮ್ಮನ್ನು ಪವಿತ್ರಗೊಳಿಸಿದ್ದಾರೆ. ಈಗ ವಿಶೇಷ ಸಂಸ್ಕಾರದ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪವಿತ್ರಗೊಳಿಸಿ ದೃಢಪಡಿಸುತ್ತಾರೆ. ಇದರಿಂದ ನೀವು ನಿಮ್ಮ ವಿವಾದ ಕರ್ತವ್ಯಗಳನ್ನು ಪರಸ್ಪರ ಪ್ರೀತಿ ಹಾಗೂ ಅನಂತ ಪ್ರಾಮಾಣಿಕೆಯಿಂದ ಅಂಗೀಕರಿಸಿರಿ. ಈಗ ನಿಮ್ಮ ವಿವಾದ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಈ ಭಕ್ತ ಮತ್ತು ಸಾಕ್ಷಿಗಳ ಮುಂದೆ ಧರ್ಮಸಭೆಯ ಪ್ರತಿನಿಧಿಯಾಗಿ ನಾನು ಕೇಳುವ ಪ್ರಶ್ನೆ ಉತ್ತರ ಕೊಡಿರಿ. ಸಚಿನ್ ಮರ್ಲಾನ್ ಮತ್ತು ಶ್ರುತಿ ಮೇರಿ ನಿಮ್ಮ ಸ್ವಂತ ಇಚ್ಛೆಯಿಂದ ಮದುವೆ ಆಗಲಿ ಬಂದಿರುವಿರೋ? ನಿಮ್ಮ ಜೀವನ ಪರ್ಯಂತ ಪ್ರಾಮಾಣಿಕ ದಂಪತಿಗಳಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸುವಿರೋ? ಪ್ರೀತಿಸಿ ಗೌರವಿಸುತ್ತೇವೆ. ದೇವರು ನಿಮಗೆ ನೀಡುವ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯೇಸು ಕ್ರಿಸ್ತರ ಹಾಗೂ ಧರ್ಮಸಭೆಯ ಕಟ್ಟಡ ಪ್ರಕಾರ ಅವರನ್ನು ಸಾಕಿ ಸಲುವಿರೋ? ವಿವಾಹವಾಗಲು ನಿಮಗಿರುವ ನಿಮ್ಮ ಸಮ್ಮತಿಯನ್ನು ನೀವು ವ್ಯಕ್ತಪಡಿಸುವುದರಿಂದ ನಿಮ್ಮ ಬಲಗಳನ್ನು ಹಿಡಿದುಕೊಂಡು ದೇವರ ಹಾಗೂ ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿರಿ. ಸಚ್ಚಿನಾದ ನಾನು, ಶ್ರುತಿಯಾದ ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಸುಖ ದುಃಖಗಳಲ್ಲಿ ನಿನಗೆ ಪ್ರಾಮಾಣಿಕನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿನ್ನನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಶ್ರುತಿಯಾದ ನಾನು, ಸಚಿನಾದ ನಿಮ್ಮನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸುತ್ತೇನೆ. ಜೀವನದ ಸುಖ ದುಃಖಗಳಲ್ಲಿ ನಿಮಗೆ ಪ್ರಾಮಾಣಿಕಳಾಗಿ ಇರುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ಜೀವನದ ಪ್ರತಿದಿನವೂ ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ. ಧರ್ಮಸಭೆಯ ಮುಂದೆ ನಿಮ್ಮ ಒಪ್ಪಿಗೆಯನ್ನು ಬಹಿರಂಗಪಡಿಸಿದ್ದೀರಿ. ದಯಾಮಯ ದೇವರು ನಿಮ್ಮಿಬ್ಬರ ಒಪ್ಪಿಗೆಯನ್ನು ದೃಢಪಡಿಸಿ ನಿಮ್ಮನ್ನು ಆಶೀರ್ವದಿಸಿರಲಿ. ದೇವರು ಕೊಡಿಸಿದನು, ಮನುಷ್ಯನು ವೆಚ್ಚಿಸಿದಿರಲಿ. ಆಮೇನ್. ಪ್ರಿಯ ವಧುವರರೇ, ನಿಮ್ಮ ಪ್ರೀತಿ ಹಾಗೂ ಪ್ರಮಾಣದ ಗುರುತಾಗಿ ಈಗ ಕಟ್ಟಲಿರುವ ತಾಳಿಯನ್ನು ಹಾಕಲಿರುವ ಉಂಗುರವನ್ನು ದೇವರು ಆಶೀರ್ವದಿಸಲಿ. ಶ್ರುತಿ, ಈ ತಾಳಿಯನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.
ಓಕೆ ಕೈ ಬಿಡಿಸಿ. ಸಚಿನ್, ಈ ಉಂಗುರವನ್ನು ನನ್ನ ಪ್ರೀತಿಯ ಹಾಗೂ ಪ್ರಾಮಾಣಿಕತೆಯ ಗುರುತಾಗಿ ಸ್ವೀಕರಿಸಿರಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ವಿಶ್ವಾಸಗಳ ಪ್ರಾರ್ಥನೆ, ದಯವಿಟ್ಟು ಎದ್ದು ನಿಲ್ಲಿ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಧರ್ಮಸಭೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬಿಸಲು, ಪ್ರೀತಿ ಕರುಣೆಯ ಹೊಳೆಯಾರಿಸಲು ಕರೆ ಹೊಂದಿರುವ ನಮ್ಮ ಜಗದ್ಗುರುಲಿಯು, ನಮ್ಮ ಧರ್ಮಾಧ್ಯಕ್ಷ ಪೀಟರ್, ಇತರ ಧರ್ಮಾಧ್ಯಕ್ಷರು ಗುರುಗಳಿಗಾಗಿ ಪ್ರಾರ್ಥಿಸೋಣ. ಇವರೆಲ್ಲರ ಬಾಳಿನಲ್ಲಿ ಹೊಸ ಉತ್ಸಾಹ ಚಿಲುಮೆಯಾಗಿ ಕ್ರಿಸ್ತರ ಸಂದೇಶವನ್ನು ಎಲ್ಲೆಡೆ ಸಾರಲು ಶಕ್ತರಾಗುವಂತೆ ಪ್ರಾರ್ಥಿಸೋಣ. ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಕುಟುಂಬಕ್ಕಾಗಿಯೇ ತಮ್ಮ ಇಡೀ ಬದುಕನ್ನು ಮುಡಿಪಾಗಿರಿಸಿ ಹಗಲಿರುಳೆನ್ನದೇ ಅವಿರತ ದುಡಿಯುತ್ತಿರುವ ನಮ್ಮ ತಾಯಂದಿರನ್ನು ಹಾಗೂ ತಂದೆಯರನ್ನು ನೆನೆಯುತ್ತಾ ಅವರಿಗಾಗಿ ಪ್ರಾರ್ಥಿಸೋಣ. ಕರುಣಾಮಯ ದೇವರು ಅವರನ್ನು ಅಧಿಕವಾಗಿ ಆಶೀರ್ವದಿಸಿ ಅವರ ಸೇವೆಯನ್ನು ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ಮನಗಂಡು ಅವರಿಗೆ ನೀಡಬೇಕಾದ ಘನತೆ, ಗೌರವ, ಪ್ರೀತಿಯನ್ನು ನೀಡುವಂತಾಗಲೆಂದು ಪ್ರಾರ್ಥಿಸೋಣ. ಓ ದೇವನೇ ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಕಾನಾ ಊರಿನ ವಿವಾಹ ಮಹೋತ್ಸವವನ್ನು ಪುನೀತಗೊಳಿಸಿದ ಪ್ರಭು ಯೇಸು
ಈ ನವ ದಂಪತಿಗಳನ್ನು ಅರಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಅವರ ಹೃದಯಗಳನ್ನು ನಿರ್ಮಲ ಹಾಗೂ ನಿಸ್ವಾರ್ಥ ಪ್ರೇಮದಿಂದ ಒಂದಾಗಿಸುವಂತೆ ಪ್ರಾರ್ಥಿಸೋಣ. ಓ ದೇವನೇ, ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ, ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಇವರ ದಾಂಪತ್ಯ ಪ್ರೇಮದ ಫಲವಾಗಿ ಸಂತಾನ ಭಾಗ್ಯವನ್ನು ಪಡೆದು ಯೇಸುವಿನ ಶುಭ ಸಂದೇಶ ಮೌಲ್ಯಗಳಿಗಾಗಿ ಪ್ರಾರ್ಥಿಸೋಣ. ಅವರನ್ನು ಬೆಳೆಸುತ್ತಾ ಮಮತೆಯಿಂದ ಸಾಕಿ ಸಲಹಿ ನೂರ್ಮಡಿ ಸಂಭಾವನೆಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಓ ದೇವನೇ, ಜಗದೀಶನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಓ ದೇವನೇ, ಕರುಣಾಮಯನೇ, ಸ್ವೀಕಾರ ಮಾಡು ಈ ಪ್ರಾರ್ಥನೆ. ಈಗ ಸ್ವಲ್ಪ ಕ್ಷಣ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, 3 ವ್ಯಕ್ತಿಗಳಾದರೂ ಒಬ್ಬರೇ ದೇವರಾಗಿ ನೀವು ಕುಟುಂಬವಾಗಿದ್ದೀರಿ. ಪವಿತ್ರ ನಜರೇತಿನ ಕುಟುಂಬದಂತೆ ನಾವು ಸಹ ಪವಿತ್ರ ಆದರ್ಶಗಳನ್ನು ಪಾಲಿಸಿ ಜೀವಿಸುವಂತಾಗಲೆಂದು ನಿಮ್ಮ ಪುತ್ರ ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಎಲ್ಲವೂ ನಿನಗೆ ಗುರು ನಿನಗೆ ಗುರು ನಿನಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸಂಧಾನಗೊಳಿಸುವ ಬಲಿಯನ್ನು ನಾವು ನಿಮಗೆ ಅರ್ಪಿಸುತ್ತಿದ್ದೇವೆ. ದೇವರ ಕನ್ಯಾ ಮಾತೆಯ ಹಾಗೂ ಪೂಜ್ಯ ಜೋಸೇಫರ ಭಿನ್ನಹದಿಂದ ನಮ್ಮ ಕುಟುಂಬಗಳನ್ನು ನಿಮ್ಮ ಕೃಪಾವರದಲ್ಲೂ ಶಾಂತಿಯಲ್ಲೂ ದೃಢವಾಗಿ ನೆಲೆಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರೈಸ್ತರಲ್ಲಿ ನಿಮ್ಮ ಪ್ರಜೆಯೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀರಿ. ಹೀಗೆ ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನದ ರಹಸ್ಯದ ಮೂಲಕ ಪುರುಷನನ್ನು ಸ್ತ್ರೀಯನ್ನು ನೀವು ರಕ್ಷಿಸಿದಂತೆ ಕ್ರಿಸ್ತರಲ್ಲಿ ಇವರು ನಿಮ್ಮ ದಿವ್ಯ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆಯೂ ಸ್ವರ್ಗೀಯ ಮಹಿಮೆಯಲ್ಲಿ ಅವರೊಂದಿಗೆ ಸಹಬಾಧ್ಯಸ್ಥರಾಗುವಂತೆಯೂ ಮಾಡಿದ್ದೀರಿ. ದಂಪತಿಗಳ ಅನ್ಯೋನ್ಯತೆಯ ಪ್ರೀತಿಯಲ್ಲಿ ಕ್ರಿಸ್ತರ ಕೃಪಾವರದ ಪ್ರೀತಿಯ ಕೊಡುಗೆಯನ್ನು ಸೂಚಿಸುತ್ತೀರಿ. ಹೀಗೆ ನಾವು ಆಚರಿಸುತ್ತಿರುವ ಸಂಸ್ಕಾರವು ನಿಮ್ಮ ಪ್ರೀತಿಯ ಅತಿಶಯ ಯೋಜನೆಗೆ ನಮ್ಮನ್ನು ಮತ್ತಷ್ಟು ಆಳವಾಗಿ ಸೆಳೆಯಲಿ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ. ಹೋಸಾನ 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 ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪರಿಶುದ್ಧರು ಪ್ರಭುದೇವರು ಪರಿಶುದ್ಧರು ಪರಿಶುದ್ಧರು
ಪರಿಶುದ್ಧರು ಪರಿಶುದ್ಧರು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾರೋ, ನಮ್ಮ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಆರೋಗ್ಯರಾಜ್ ಜೋಸೆಫ್ ಸೂಸೇನಾಥನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ
ಸಂತವನ ಚಿನ್ನಪರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸಚಿನ್ ಹಾಗೂ ಶ್ರುತಿ ಮೊಣಕಾಲೂರಿರಿ. ದಯಮಾಡಿ ನಾವೆಲ್ಲರೂ ಈ ನವದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ತಮ್ಮ ದಾಂಪತ್ಯ ಜೀವನವನ್ನು ಪ್ರಾರಂಭಿಸುವ ಮುನ್ನ ಬಲಿಪೀಠದ ಮುಂದೆ ಬಂದಿರುವ ಈ ನವದಂಪತಿಗಳಿಗಾಗಿ ಪ್ರಾರ್ಥಿಸೋಣ. ಇವರು ಪರಸ್ಪರ ಪ್ರೀತಿಯಲ್ಲಿ ಸದಾ ಒಂದಾಗಿ ಬಾಳುವಂತೆ ಪ್ರಭುವನ್ನು ನಾವೆಲ್ಲರೂ ಇಂದು ವಿನಂತಿಸಿಕೊಳ್ಳೋಣ. ಪವಿತ್ರ ಪಿತನೇ, ಮನುಷ್ಯರನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದಿರಿ. ಹೀಗೆ ಸತಿಪತಿಯರು ಶರೀರದಲ್ಲೂ ಹೃದಯದಲ್ಲೂ ಐಕ್ಯವಾಗಿ ಭೂಲೋಕದಲ್ಲಿ ತಮ್ಮ ಕರೆಯನ್ನು ನೆರವೇರಿಸುವಂತೆ ಮಾಡಿದಿರಿ. ದೇವರೇ, ನಿಮ್ಮ ಪ್ರೀತಿಯಲ್ಲಿ ನೀವು ರೂಪಿಸಿದ ಅಮೋಘ ಯೋಜನೆಯನ್ನು ಪ್ರಕಟಿಸಲು ನೀವು ನಿಮ್ಮ ಪ್ರಜೆಯೊಂದಿಗೆ ದಯೆಯಿಂದ ಮಾಡಿಕೊಂಡ ಒಡಂಬಡಿಕೆಯನ್ನು ದಂಪತಿಗಳ ಪರಸ್ಪರ ಪ್ರೇಮವು ಮುನ್ಸೂಚಿಸಬೇಕೆಂದು ಇಚ್ಛಿಸಿದಿರಿ. ಹೀಗೆ ಸಾಂಸ್ಕಾರಿಕ ಸಂಕೇತಗಳು ಪರಿಪೂರ್ಣಗೊಳ್ಳುವುದರ ಮೂಲಕ ಕ್ರಿಸ್ತರ ಮತ್ತು ಧರ್ಮಸಭೆಯ ನಿಗೂಢ ವಿವಾಹವು ಸತಿಪತಿಯರ ಐಕ್ಯತೆಯಲ್ಲಿ ನಿಮ್ಮ ವಿಶ್ವಾಸಿಗಳ ಮಧ್ಯೆ ವ್ಯಕ್ತವಾಗುವಂತೆ ಮಾಡಿದಿರಿ. ನಿಮ್ಮ ಸೇವಕರಾದ ಸಚಿನ್ ಮತ್ತು ಶ್ರುತಿ ಇವರ ಮೇಲೆ ದಯೆಯಿಂದ ನಿಮ್ಮ ಬಲಹಸ್ತವನ್ನು ಚಾಚಿ ಪವಿತ್ರಾತ್ಮರ ಶಕ್ತಿಯನ್ನು ಇವರ ಹೃದಯಗಳಲ್ಲಿ ತುಂಬಿಸಿರಿ. ಪ್ರಭು, ವಿವಾಹ ಸಂಸ್ಕಾರದಲ್ಲಿ ಒಂದಾಗಿರುವ ಇವರು ದಾಂಪತ್ಯ ಜೀವನದಲ್ಲಿ ನಿಮ್ಮ ಪ್ರೀತಿಯ ಕೊಡುಗೆಗಳನ್ನು ವಿನಿಮಯಿಸಿಕೊಳ್ಳಲಿ. ಒಬ್ಬರಿಗೊಬ್ಬರು ನಿಮ್ಮ ಪ್ರಸನ್ನತೆಯ ಸಂಕೇತವನ್ನು ವ್ಯಕ್ತಪಡಿಸುತ್ತಾ ಹೃನ್ಮನಗಳಲ್ಲಿ ಒಂದಾಗಿ ಬಾಳಲಿ. ಪ್ರಭು, ತಾವು ನಿರ್ಮಿಸಲಿರುವ ಕುಟುಂಬವನ್ನು ಸತ್ಕಾರ್ಯಗಳ ಆಧಾರದಿಂದ ಸಂರಕ್ಷಿಸಲಿ. ತಮ್ಮ ಮಕ್ಕಳನ್ನು ಶುಭ ಸಂದೇಶದ ನೀತಿ ಮಾರ್ಗದಲ್ಲಿ ಬೆಳೆಸಿ ನಿಮ್ಮ ಸ್ವರ್ಗೀಯ ಕುಟುಂಬದ ಸದಸ್ಯರಾಗುವಂತೆ ಅವರಿಗೆ ತರಬೇತಿ ಕೊಡಲಿ. ನಿಮ್ಮ ಮಗಳಾದ ಶ್ರುತಿ ಮೇರಿ ಇವರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಧಾರಾಳವಾಗಿ ಸುರಿಸಿರಿ. ಈಕೆಯು ಆದರ್ಶ ಪತ್ನಿಯ ಹಾಗೂ ತಾಯಿಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ನಿರ್ಮಲ ಪ್ರೀತಿಯಿಂದ ತನ್ನ ಮನೆಗೆ ಶೋಭೆ ತರಲಿ. ಆದರದ ಆತಿಥ್ಯದಿಂದ ತನ್ನ ಮನೆಯನ್ನು ಅಲಂಕರಿಸಲಿ.
ನಿಮ್ಮ ಸೇವಕನಾದ ಸಚಿನ್ ರವರ ಮೇಲೆಯೂ ನಿಮ್ಮ ಸ್ವರ್ಗೀಯ ಆಶೀರ್ವಾದಗಳನ್ನು ಸುರಿಸಿರಿ. ಹೀಗೆ ಈತನು ಯೋಗ್ಯ, ಸದ್ಗುಣ ಸಂಪನ್ನ ಹಾಗೂ ಪ್ರಾಮಾಣಿಕ ಪತಿ ಹಾಗೂ ಪರಿಪಾಲಕ ತಂದೆಯಾಗಿರಲಿ. ಪವಿತ್ರ ಪಿತನೇ, ನಿಮ್ಮ ಸಮ್ಮುಖದಲ್ಲಿ ವಿವಾಹದಲ್ಲಿ ಒಂದಾಗಿ ನಿಮ್ಮ ಬಲಿಪೀಠವನ್ನು ಸಮೀಪಿಸಲು ಅಪೇಕ್ಷಿಸುತ್ತಿರುವ ಈ ದಂಪತಿಗಳು ಒಂದು ದಿನ ನಿಮ್ಮ ಸ್ವರ್ಗೀಯ ಔತಣದಲ್ಲೂ ಪಾಲ್ಗೊಳ್ಳುವ ಆನಂದವನ್ನು ಹೊಂದುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಶಾಂತಿ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಎಂತಹ ಮುದ್ದಿನ ಕಂದನು, ಮನಸ್ಸನ್ನು ಸೂರೆಯಾಗೊಂಡನು. ಅಂದ ಚಂದದ ದೇವಪಾಲನು, ಮುಕ್ತ ನಗುವಿನ ಯೇಸು ಕಂದನು. ಎಂತಹ ಮುದ್ದಿನ ಕಂದನು, ಮನಸ್ಸನ್ನು ಸೂರೆಯಾಗೊಂಡನು. ಅರಸನು ನಮ್ಮನು ಬಂದನು, ಪ್ರೇಮದ ಜ್ಯೋತಿಯ ತಂದನು. ಎಂತಹ ಮುದ್ದಿನ ಕಂದನು, ಮನಸ್ಸನ್ನು ಸೂರೆಯಾಗೊಂಡನು. ಅಂದ ಚಂದದ ದೇವಪಾಲನು, ಮುಕ್ತ ನಗುವಿನ ಯೇಸು ಕಂದನು. ಎಂತಹ ಮುದ್ದಿನ ಕಂದನು, ಮನಸ್ಸನ್ನು ಸೂರೆಯಾಗೊಂಡನು. ಅರಸನು ನಮ್ಮನು ಬಂದನು, ಪ್ರೇಮದ ಜ್ಯೋತಿಯ ತಂದನು. ಒಲವು ನೀನೇ, ನಲಿವು ನೀನೇ, ನೊಂದ ಮನಕ್ಕೆ ನೆರಳು ನೀನೇ. ಪ್ರೀತಿ ನೀನೇ, ಜ್ಯೋತಿ ನೀನೇ, ಬಾಡಿಗೆ ಎಂದೋ ಶಾಂತಿ ನೀನೇ. ಮೇರಿಯ ಕಂದ ಮನದಾನಂದ, ನಿನ್ನನ್ನು ನಮಗೆ ದೇವನು ತಂದ. ಮೇರಿಯ ಕಂದ ಮನದಾನಂದ, ನಿನ್ನನ್ನು ನಮಗೆ ದೇವರು ತಂದ. ಎಂತಹ ಮುದ್ದಿನ ಕಂದನು, ಮನಸ್ಸನ್ನು ಸೂರೆಯಾಗೊಂಡನು.
ಅರಸಲು ನಮ್ಮನು ತಂದನು, ಪ್ರೇಮದ ಜ್ಯೋತಿಯ ತಂದನು. ಕಲ್ಲಲ್ಲಿ ಕೂಡ ನೀರದು ಉಂಟು, ಕರುಣೆಗೂ ನನಗೂ ತೀರದ ನಂಟು. ಕಬ್ಬಿನ ರಸದ ಸಿಹಿಯೂ ಉಂಟು, ನಿನ್ನಯ ಪ್ರೀತಿ ಸಿಹಿಯ ನಂಟು. ದೇವನು ನೀನೇ, ಕಂದನು ನೀನೇ, ಸತ್ಯ ಧರ್ಮ ಸಂಗಮ ನೀನೇ. ದೇವನು ನೀನೇ, ಕಂದನು ನೀನೇ, ಸತ್ಯ ಧರ್ಮ ಸಂಗಮ ನೀನೇ. ಎಂತಹ ಮುದ್ದಿನ ಕಂದನು, ಮನಸನು ಸೂರೆಯ ಗಂಡನು. ಅಂದ ಚಂದದ ದೇವ ಬಾಲನು, ಮುಗ್ಧ ನಗುವಿನ ಯೇಸು ಕಂದನು. ಎಂತಹ ಮುದ್ದಿನ ಕಂದನು, ಮನಸನು ಸೂರೆಯ ಗಂಡನು. ಅರಸನು ನಮ್ಮನು ಬಂದನು, ಪ್ರೇಮದ ಜ್ಯೋತಿಯ ತಂದನು. ಎಂತಹ ಮುದ್ದಿನ ಕಂದನು, ಮನಸನು ಸೂರೆಯ ಗಂಡನು. ಅರಸನು ನಮ್ಮನು ಬಂದನು, ಪ್ರೇಮದ ಜ್ಯೋತಿಯ ತಂದನು. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು. ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು, ಪಾರ್ಶ್ವದ ಜಲವೇ ನನ್ನ ಮೀಸು. ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು, ಓ ಪ್ರಿಯ ಯೇಸುವೆ ನನ್ನ ನಲಿಸು. ನಿನ್ನ ಭಯಗಳೊಳಗೆ ನನ್ನನ್ನು ಅಡಗಿಸು, ನಿನ್ನ ನಗಲವಿಡದಿರು ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯೊಳೆನ್ನ ಕರೆಸು. ಭಕ್ತ ಸಂಗರೋಗಿಗೆ ನಿಮ್ಮನ್ನು ಸ್ತುತಿಸಿ, ಮೋಕ್ಷದ ದ್ವಾರವ ತೆರೆದಿರಿಸು. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು. ಪ್ರಾರ್ಥಿಸೋಣ. ಅತ್ಯಂತ ದಯಾಮಯ ದೇವರೇ, ಸ್ವರ್ಗೀಯ ಸಂಸ್ಕಾರಗಳಿಂದ ಪೋಷಿತರಾದ ನಾವು ಪವಿತ್ರ ಕುಟುಂಬದ ಆದರ್ಶವನ್ನು ಸದಾ ಅನುಸರಿಸಿ ಇಹಲೋಕದ ಶೋಧನೆಗಳನ್ನು ಜಯಿಸಿದ ಬಳಿಕ ನಿತ್ಯಕ್ಕೂ ಅವರ ಒಡನಾಟದಲ್ಲಿ ಪಾಲ್ಗೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶಿರಬಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಸರ್ವಶಕ್ತ ಪಿತ ದೇವರು ತಮ್ಮ ಆನಂದವನ್ನು ನಿಮಗೆ ಕರುಣಿಸಿ ಮತ್ತು ನಿಮ್ಮ ಮಕ್ಕಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ.
ದೇವರ ಏಕೈಕ ಪುತ್ರರು ನಿಮ್ಮ ಮೇಲೆ ಮರುಕ ತೋರಿ ಸುಖ ದುಃಖಗಳಲ್ಲಿ ನಿಮ್ಮನ್ನು ಆದರಿಸಲಿ. ದೇವರ ಪವಿತ್ರಾತ್ಮರು ನಿಮ್ಮ ಹೃದಯಗಳನ್ನು ತಮ್ಮ ಪ್ರೀತಿಯಿಂದ ಸದಾ ತುಂಬಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ದಯವಿಟ್ಟು ಕುಳಿತುಕೊಳ್ಳಿ. ವರ್ಣಿಸಲು ಅಶಕ್ಯವಾದ ದೇವರ ವರದಾನಕ್ಕಾಗಿ ಆತನಿಗೆ ಸ್ತೋತ್ರ. 2 ಕೊರಿಂಥಿಯದವರು ಬರೆದ ಪತ್ರ. ಸರ್ವರಿಗೂ ಶುಭೋದಯಗಳು. ಇಂದು ವಿಶ್ವದಾದ್ಯಂತ ಅಖಿಲ ಧರ್ಮಸಭೆ ಪಾವನ ಶಿಶುಗಳ ಹಾಗೂ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುವ ಸುದಿನದಂದು ತಮ್ಮ ಪುಟ್ಟ ಕುಟುಂಬವನ್ನು ನಿರ್ಮಿಸಲು ಪವಿತ್ರ ವಿವಾಹ ಸಂಸ್ಕಾರದ ಮೂಲಕ ಒಂದಾದ ಸಚಿನ್ ಹಾಗೂ ಶ್ರುತಿ ಮೇರಿ ಈ ನವಜೋಡಿಗಳಿಗೆ ಪ್ರಾರ್ಥಿಸುತ್ತಾ ಹರಸಿ, ಆಶೀರ್ವದಿಸಿ ಹಾಗೂ ಶುಭ ಹಾರೈಸಲು ಆಗಮಿಸಿರುವ ಆಧ್ಯಾತ್ಮಿಕ ಗುರುಗಳಿಗೆ, ಹಿರಿಯರಿಗೆ, ಬಂಧು ಬಳಗದವರಿಗೆ ಹಾಗೂ ಹಿತೈಷಿಗಳಿಗೆ ಧನ್ಯತಾ ಭಾವದಿಂದ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ದಿನ ನಮ್ಮ ಕನಸಾಗಿರಲಿಲ್ಲ, ಅದು ದೇವರ ಯೋಜನೆಯಾಗಿತ್ತು. ಆ ಯೋಜನೆಯನ್ನು ಪವಿತ್ರ ವಿವಾಹ ಸಂಸ್ಕಾರದ ಮೂಲಕ ದಿವ್ಯ ಬಲಿಪೂಜೆಯಲ್ಲಿ ನಮ್ಮೆಲ್ಲರನ್ನು ಒಂದೇ ಕೂಡು ಕುಟುಂಬವನ್ನಾಗಿ ಒಂದಾಗಿಸಿದ ಭಗವಂತನಿಗೆ ಮೊಟ್ಟ ಮೊದಲನೇದಾಗಿ ಕೋಟ್ಯಾನುಕೋಟಿ ನಮನಗಳನ್ನು ಸಲ್ಲಿಸುತ್ತೇವೆ. ದೇವರ ಕೃಪೆಯಿಂದಲೇ ಆರಂಭವಾಗುವ ನಿಮ್ಮ ಸುಂದರ ಜೀವನಕ್ಕೆ ವಿವಾಹವೆಂಬ ಸಂಸ್ಕಾರದ ಮೂಲಕ ಮುನ್ನುಡಿ ಬರೆಯಲು ಸಹಕರಿಸಿದ ಪೂಜ್ಯ ಗುರುಗಳಿಗೆ ವಂದಿಸುವ ಸುಸಮಯ. ಮೊದಲನೆಯದಾಗಿ ಫಾದರ್ ಲಾರೆನ್ಸ್ ರೆಡ್ಡಿಯವರು ಸದುಪದೇಶ ಗುರುಮಂದಿರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಬಲಿಪೂಜೆಯ ಪ್ರಾರಂಭದಲ್ಲಿ ಪ್ರಸ್ತಾಪಿಸಿದಂತೆ ಸಚಿನ್ ಅವರ ಅಚ್ಚುಮೆಚ್ಚಿನ ಗುರುಗಳು. ಇವರಿಗೆ ಪಟ್ಟಣದ ತೆರೆಸಮ್ಮ ಹಾಗೂ ಗ್ರೆಗೋರಪ್ಪ ಅವರ ಆಶೀರ್ವಾದದೊಂದಿಗೆ ಶ್ರೀಯುತ ಫ್ರಾನ್ಸಿಸ್ ಮತ್ತು ಶ್ರೀಮತಿ ಅಂತೋಣಿ ಮೇರಿ ಹಾಗೂ ಶ್ರೀಮತಿ ಬಾಲಮ್ಮನವರ ಕುಟುಂಬದವರಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದಯಮಾಡಿ ಪೂಜ್ಯ ಗುರುಗಳು ಮುಂದೆ ಬಂದು ಈ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಫಾದರ್. ಬಲಿಪೀಠದ ಮೇಲಿರುವ ಉಳಿದ ಫಾದರ್ಗಳೆಲ್ಲ ನಮ್ಮ ಊರಿನ ಮಣ್ಣಿನ ಮಕ್ಕಳು. ಸೊ ಫಾದರ್ ಅಂತೋಣಿ ರಾಜ್ ಅವರು ಸಹಾಯಕ ಗುರುಗಳಾಗಿ ತಂಬುಚೆಟ್ಟಿಪಾಳ್ಯದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೂ ಕೂಡ ನಮ್ಮ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಫಾದರ್. ಫಾದರ್ ಪ್ರವೀಣ್ ನಮ್ಮ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಸಂತ ಥೋಮಸರ ಶಾಲೆಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಈಗ ಧರ್ಮಸಭೆಯಲ್ಲಿ ನಮ್ಮ ಧರ್ಮ ಕೇಂದ್ರದ ಗುರುಗಳ ಅನುಪಸ್ಥಿತಿಯಲ್ಲಿ
ಬಲಿಪೂಜೆಯನ್ನು ಕೊಟ್ಟು ಉತ್ತಮವಾದಂಥ ಪ್ರಬೋಧನೆಯ ಮೂಲಕ ನಮ್ಮೆಲ್ಲರನ್ನ ನಿದ್ದೆಯನ್ನು ಗೆಡಿಸ್ತಾ ಇದ್ದಾರೆ. ಬೆಳಗ್ಗೆ ಮಲಗಿದಾಗ ಫಾದರ್ ಅವರ ಪ್ರಬೋಧನೆ ಕೇಳ್ತಾ ಇದೆ, ತುಂಬ ಚೆನ್ನಾಗಿತ್ತು. ಸೊ ಅವರು ಕೂಡ ಈ ಒಂದು ಬಲಿಪೂಜೆಯಲ್ಲಿ ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಒಂದು ಕುಟುಂಬದವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಫಾದರ್ ಡ್ಯಾನಿಯಲ್ ಪ್ರಕಾಶ್ ಸಮಸ್ತನ್ ಸಭೆಯಲ್ಲಿ ಸರ್ಜಾಪುರದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಕೂಡ ನಮ್ಮ ಕುಟುಂಬದ ಒಬ್ಬರ ಪರವಾಗಿ, ನಮ್ಮ ಕುಟುಂಬಸ್ಥರ ಸದಸ್ಯರಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವ್ರಿಗೂ ಕೂಡ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಫಾದರ್. ಇಂದಿನ ಈ ದಿವ್ಯ ಬಲಿಪೂಜೆಯನ್ನು ನೆರವೇರಿಸುವ ಅನುವು ಮಾಡಿಕೊಟ್ಟಂತಹ ವಿಚಾರಣೆ ಗುರುಗಳಾದಂಥ ಫ್ಯಾಟ್ರಿ ಪ್ರಿಂಟೋರ್ ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಿದ್ದೇವೆ. ಹಾಗೂ ನಮ್ಮ ಕುಟುಂಬಸ್ಥರಾದಂಥ ಸದಸ್ಯರಾದಂತಹ ಚಿಕ್ಕಪ್ಪ, ಸಚಿನ್ಗೆ ಚಿಕ್ಕಪ್ಪ, ಒಬ್ಬರು ಅಣ್ಣ, ದೊಡ್ಡಪ್ಪನ ಮಗ ಅಣ್ಣ, ಇವರು ಕೂಡ ಈ ಒಂದು ಬಲಿಪೂಜೆಯಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಚಿನ್ ಅವರ ಗುರುಗಳಾದಂಥ ಆರೋಗ್ಯ ಸ್ವಾಮಿಯವರು ಇಲ್ಲಿದ್ದಾರೆ. ದಯಮಾಡಿ ಅವರು ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಸೊ ಅವ್ರಿಗೊಂದು ಚಿಕ್ಕ ಸನ್ಮಾನ ಇದೆ, ದಯಮಾಡಿ ಕುಟುಂಬಸ್ಥರು ಅವ್ರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಬಲಿಪೂಜೆಯಲ್ಲಿ ನಮ್ಮ ಮಧ್ಯೆ ಕೆಲವು ಸಹೋದರ ಕನ್ಯಾ ಭಗಿನಿಯರು ಉಪಸ್ಥಿತರಿದ್ದಾರೆ. ಪವಿತ್ರ ಜಪಮಾಲೆ ರಾಣಿಯ ದೇವಾಲಯ ಯಲಹಂಕದಿಂದ ಆಗಮಿಸಿರುವಂಥ ಸಿಸ್ಟರ್ ಆಲಯ ಮತ್ತು ಅನಲಿನ ಸಹೋದರಿ ಮದರ್ ತೆರೆಸಾ ಸಂಸ್ಥೆಯಿಂದ ಆಗಮಿಸಿದ್ದಾರೆ. ಹಾಗೂ ಸಹೋದರಿ ಅನುಷಾ ಮತ್ತು ಸಹೋದರಿ ಗ್ಲೋರಿಯಾ ಇವರು ಕ್ಯಾಥರಿನ್ ನಿವಾಸಿನ್ ಸಿಸ್ಟರ್ ಆಫ್ ಸಂಸ್ಥೆಯಿಂದ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಪೂಜ್ಯ ಭಗಿನಿಯರು ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಇಲ್ಲಿ ಮತ್ತೊಬ್ಬ ಸಂಸ್ಥೆಯಿಂದ ಕನ್ಯಾ ಭಗಿನಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಒಂದು ಚಿಕ್ಕ ಸನ್ಮಾನ. ದೇವರ ಪ್ರಸನ್ನತೆಯನ್ನು ಶುಶ್ರಾವ್ಯ ಗಾನದ ಮೂಲಕ ಅನುಭವೀಕರಿಸಲು ಸಹಕರಿಸಿದ ಮರಿಯ ಗಾನ ವೃಂದದ ಮುಂದಾಳತ್ವವನ್ನು ವಹಿಸಿರುವಂತಹ ಶ್ರೀಯುತ ಐ ಜೋಸೆಫಣ್ಣ ಹಾಗೂ ತಂಡದವರಿಗೂ ನಮ್ಮ ಕುಟುಂಬಸ್ಥರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದಯಮಾಡಿ ಐ ಜೋಸೆಫಣ್ಣ ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ.
ಇಂದಿನ ಈ ಆಡಂಬರ ದಿವ್ಯ ಬಲಿಪೂಜೆಯನ್ನು ನೇರ ಪ್ರಸಾರ ಮಾಡಲು ಅನುವು ಮಾಡಿದ ಶ್ರೀಯುತ ಚಂದ್ರರವರಿಗೂ ಕೂಡ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಪವಿತ್ರ ಜಪಮಾಲೆ ರಾಣಿಯ ದೇವಾಲಯ ಯಲಂಕ, ಇಲ್ಲಿಂದ ಅನೇಕ ಭಕ್ತಾದಿಗಳು ಇಂದಿನ ಈ ವಿವಾಹ ಸಂಸ್ಕಾರಕ್ಕೆ ಸಾಕ್ಷೀಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಲಿಪೂಜೆಯು ಸುವ್ಯವಸ್ಥಿತವಾಗಿ ನೆರವೇರಲು ಸಹಕರಿಸಿದಂತಹ ಉಪದೇಶಿಯಾದಂಥ ಶಾಂತಣ್ಣ ಹಾಗೂ ಪೀಠ ಒತ್ತಾಸೆಯ ಮಕ್ಕಳೆಲ್ಲರಿಗೂ ಕೂಡ ಕುಟುಂಬಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ವಿವಾಹ ಸಂಸ್ಕಾರಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷಕವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮಸ್ಕರಿಸುತ್ತಾ, ದೇವರ ಕೃಪೆಯಿಂದಲೇ ಆರಂಭವಾದ ನಿಮ್ಮ ದಾಂಪತ್ಯ ಜೀವನಕ್ಕೆ ಪೂಜ್ಯರ, ನೆರೆದಿರುವ ಗುರು ಹಿರಿಯರ, ಬಂಧು ಮಿತ್ರರ, ಹಿತೈಷಿಗಳ ಹಾಗೂ ಕುಟುಂಬಸ್ಥರ ಪ್ರಾರ್ಥನೆಗಳು ನಿಮಗೆ ವರದಾನವಾಗಲಿ ಎಂದು ಹಾರೈಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಜೈ ಯೇಸು ಕ್ರಿಸ್ತ. ಮಳೆ ಸುರಿಯಲಿ, ಭಾಗ್ಯಮೇಳ ಮೊಳಗಲಿ, ಜೇನು ಮಳೆ ಸುರಿಯಲಿ, ನವ ಜೋಡಿಯ ಹರ್ಷದಲ್ಲಿ ಸೃಷ್ಟಿ ನಲಿಯಲಿ. ಲಲಲಾ 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 ಲಲಲಾ. ನಿಮ್ಮ ಹೊಸ ಬಾಳಿನಲ್ಲಿ ಬರುವ ಭವಿಷ್ಯ ದಿನಗಳಲ್ಲಿ ದೇವರಲ್ಲಿ ನೆಲೆಯಾದಿರಿ. ನಿಮ್ಮ ಹೊಸ ಬಾಳಿನಲ್ಲಿ ಬರುವ ಭವಿಷ್ಯ ದಿನಗಳಲ್ಲಿ ದೇವರಲ್ಲಿ ನೆಲೆಯಾದಿರಿ. ಕರ್ತದೇವರು ಆಶೀರ್ವದಿಸಲಿ, ಕಾಪಾಡಲಿ, ನಿಮ್ಮ ಬಾಳು ಬೆಳಗಲಿ. ಶುಭ ಹಾರೈಕೆ ನೂರೊಂದರಕ್ಕೆ, ಶುಭ ಹಾರೈಕೆ ನೂರೊಂದರಕ್ಕೆ. ಭಾಗ್ಯ ಮೇಳ ಮೊಳಗಲಿ, ಜೇನು ಮಳೆ ಸುರಿಯಲಿ. ಭಾಗ್ಯ ಮೇಳ ಮೊಳಗಲಿ, ಜೇನು ಮಳೆ ಸುರಿಯಲಿ. ನವ ಜೋಡಿಯ ಹರ್ಷದಲ್ಲಿ ಸೃಷ್ಟಿ ನಲಿಯಲಿ. ಲಲಲಾ 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 ಲಲಲಾ. ಮದುವೆಯಾದ ಜೋಡಿಗಳೇ, ಕನಸು ಕಂಡ ಜೀವಿಗಳೇ, ನಿಮ್ಮ ಆಸೆ ಆಕಾಂಕ್ಷೆಗಳು. ಮದುವೆಯಾದ ಜೋಡಿಗಳೇ, ಕನಸು ಕಂಡ ಜೀವಿಗಳೇ, ನಿಮ್ಮ ಆಸೆ ಆಕಾಂಕ್ಷೆಗಳು. ನನಸಾಗಿದೆ, ಮಗುರಾಗಿದೆ, ನೆರವೇರಿದೆ, ಹರ್ಷ ಮುಗಿಲೇರಿದೆ. ಶುಭ ದಿನವಿಂದು, ಶುಭ ದಿನವಿಂದು, ಶುಭ ದಿನವಿಂದು, ಶುಭ ದಿನವಿಂದು. ವಾದ್ಯ ಮೇಳ ಮೊಳಗಲಿ, ಜೇನು ಮಳೆ ಸುರಿಯಲಿ. ವಾದ್ಯ ಮೇಳ ಮೊಳಗಲಿ, ಜೇನು ಮಳೆ ಸುರಿಯಲಿ. ನವ ಜೋಡಿಯ ವರ್ಷದಲ್ಲಿ ಸೃಷ್ಟಿ ನಲಿಯಲಿ. ಲಲಲಾ 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 ಲಲಲಾ. ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಪರಮಾರಾಧಿಸುತ್ತೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಪರಮಾರಾಧಿಸುತ್ತೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಪುತ್ರರೊಳಗೂಡಿ ಅರಸೆ ಮಾಡುತ್ತಾಯೆ. ನಮ್ಮ ಸರ್ವೇಶ್ವರ ಪಿತನಾಮದಲ್ಲಿ ಆಮೆನ್.
ತನ್ನ ನಿಗ್ರಹವು